ನಾನು ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ. ರಾಯಲ್ ಎನ್ಫೀಲ್ಡು ಸರ್ವಿಸ್ ಸರಿ ಇಲ್ಲ, ಸರಿಯಾಗಿ ರೆಡಿ ಮಾಡಲ್ಲ, ರೆಸ್ಪಾನ್ಸ್ ಸರಿ ಇಲ್ಲ ಸರ್ವಿಸ್ ಬಿಟ್ಟಾಗ ಅಂತೆಲ್ಲ ಅಂತಂದ್ಬಿಟ್ಟು ಹಂಗೆ ಅಂದ್ಕೊಂಡಿದ್ದು ನಾನು ಗಾಡಿ ತೊಗೊಬೇಕಾದ್ರೆ. ಎಲ್ಲರಿಗೂ ಅದೇ ಥರ ಸೇಮ್ ಎಕ್ಸ್ಪೀರಿಯೆನ್ಸ್ ಆಗಲ್ಲ ಅಂತ ಅಂದ್ಕೊಂಡು, ಆದರೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಇವಾಗ ಗೊತ್ತಾಗ್ತೈತೆ. ದೇಹಾದ್ಯಂತ ಸಹಿಸಲಾಗದ ಮರಣ ಸಂಕಟ. ಇಲ್ಲೇನು ಮಾಡ್ತಾವ್ರೆ ಪೊಲೀಸರು, ಬೆಳಗ್ಗೆ ಹಿಡಿತವ್ರೆ. ಒನ್ ಆಫ್ ದ ವರ್ಸ್ಟ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಆಗಿತ್ತೆ ನನಗೆ ಈ ರಾಯಲ್ ಎನ್ಫೀಲ್ಡಿಂದ. ಅಂತೂ ನಿನ್ನ ಸ್ನೇಹ ಮಾಡಿದ್ದಕ್ಕೆ ಸರಿಯಾದ ಪಾಠ ಕಲಿಸ್ತೆ ನನಗೆ. ಸೊ ಇದೊಂದು ಟ್ಯಾಂಕ್ ಒಂದು ಡೆಂಟ್ ಆಗೈತೆ, ಟ್ಯಾಂಕ್ ಪೂರ್ತಿ ಬಗ್ಗೆ. ಅದು ಬಿಟ್ಟರೆ ಕ್ರ್ಯಾಶ್ ಗಾರ್ಡು ಬೆಂಡ್ ಆಗಿತ್ತು, ಸ್ವಲ್ಪ ಸ್ಟ್ರೈಟ್ ಮಾಡಿದ್ದೀನಿ. ಇದೊಂದು ಚಾರ್ಸಿಗೆ ಏಟ್ ಬಿದ್ದಿದೆ, ಇದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿದೆ ಡೆಂಟ್ ಆಗಿ. ತಾತೋ ಎಮ್ಮೆಗಳು ಅಲ್ಲೇ ಹಿಂದೆ ಬರ್ತಾವೆ ನಮ್ಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅವ್ರ ಥರ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ನಮಸ್ಕಾರ ಗುರು. ಅಂತೂ ಇಂತೂ ಗಾಡಿಗೆ ಏಟಾಗಿದ್ದು, ಗಾಡಿ ರೆಡಿ ಆಯಿತು. ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸಿದ್ದೀನಿ, ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡಿಸಿದ್ದೀನಿ. ಹೊಸ ಗಾಡಿ ಇನ್ಶೂರೆನ್ಸ್ ಐತೆ ಅಂತ ಕ್ಲೈಮ್ ಮಾಡೋಣ ಅಂತ ಚೇಂಜ್ ಮಾಡಿಸ್ದೆ, ಬಟ್ ಇನ್ಶೂರೆನ್ಸೇ ಸ್ಕ್ಯಾಮ್ ಮಾಡಿಬಿಟ್ರು. ಒನ್ ಆಫ್ ದ ವರ್ಸ್ಟ್ ಅಂದರೆ ವರ್ಸ್ಟ್ ಸರ್ವಿಸ್ ಇದು. ಮಳೆ ಬಂದು ಗಾಡಿ ಎಲ್ಲ ಗಲೀಜಾಗಿತ್ತು ಅವತ್ತು. ಹೆಂಗೋ ಸರ್ವಿಸ್ ಮಾಡ್ತಾರಲ್ಲ, ಗಾಡಿ ತೊಳೆದು ಕೊಡ್ತಾರೆ ಅಂತ ಕೊಟ್ಟರೆ, ನನ್ನ ಗಾಡಿ ಹೆಂಗೆ ಕೊಟ್ಟಿದ್ನೋ ಗಾಡಿನೂ ತೊಳೆದೆ ಹಂಗೆ ಕೊಟ್ಟವ್ರೆ. ಆದರೆ ಇದು ನೆನ್ನೆ ಆಗಿರೋದು, ಮಳೆ ಬಿದ್ದು. ಬಟ್ ಪೆಟ್ರೋಲ್ ಟ್ಯಾಂಕ್ ಚೇಂಜ್ ಮಾಡಾದ್ಮೇಲೆ ಅಟ್ಲೀಸ್ಟ್ ಗಾಡಿನಾದರೂ ತೊಳೆದು ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ರಾಯಲ್ ಎನ್ಫೀಲ್ಡ್ ಅವ್ರಿಗೆ. ಇದು ಡೆಂಟ್ ಆಗಿತ್ತು, ಇದಕ್ಕೇನು ಪೇಂಟು ಮಾಡಿಲ್ಲ, ಏನೂ ಇಲ್ಲ. ಅವರೇ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡೋರೆ, ಅದು ಅಡ್ಜಸ್ಟ್ಮೆಂಟ್ ಸರಿ ಇಲ್ಲ, ಏನೂ ಅಲ್ಲೇ ನಿಂತ್ಕೊಂಡಿದ್ರದ್ದು ಎಲ್ಲ ಅಡ್ಜಸ್ಟ್ಮೆಂಟು ಟೈಟ್ ಇರಲಿಲ್ಲ, ಎಲ್ಲ ಹಳ್ಳಾಡ್ತಿತ್ತು. ಟೈಟ್ ಮಾಡಿಸಿದ್ದೀನಿ. ಇದ್ರದ್ದು ಒಂದು ರಬ್ಬರ್ ಹಾಳು ಮಾಡೋರೆ, ಕೇಳಿದ್ರೆ ರಬ್ಬರ್ ಇರಲೇ ಇಲ್ಲ ಅಂತಂತಾರೆ ಮುಂಚೆಗೆ. ಈ ರಾಯಲ್ ಎನ್ಫೀಲ್ಡಲ್ಲಿ ಕರೆಕ್ಟಾಗಿ ಸರ್ವಿಸ್ ಇಂಜಿನಿಯರ್ಸು ಇಲ್ಲ, ಅವ್ರಿಗೆ ಕರೆಕ್ಟಾಗಿ ಕೆಲಸನೂ ಮಾಡೋಕ್ಕೆ ಬರೋಲ್ಲ. ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ಬರೀ ಒಂದು ಟ್ಯಾಂಕು ಮತ್ತು ಹ್ಯಾಂಡಲ್ ಬಾರ್ ಚೇಂಜ್ ಮಾಡೋದಕ್ಕೆ 15 ದಿನ ತೊಗೊಂಡವ್ರೆ ಗುರು. ಫೋನ್ ಮಾಡಿದ್ರೆ ಕರೆಕ್ಟಾಗಿ ಫೋನ್ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಬಟ್ ಬೇರೆ ನಂಬರಿಂದ ಮಾಡಿದ್ರೆ ಪಿಕ್ ಮಾಡ್ತಿದ್ರು. ಪಿಕ್ ಮಾಡಿಬಿಟ್ಟು ಸರ್ ಪಾರ್ಟ್ಸ್ ಆರ್ಡ್ರ್ ಮಾಡಿದ್ದೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಹಾಕ್ಕೊಡ್ತೀವಿ. ಪಾರ್ಟ್ಸ್ ಬಂದ ತಕ್ಷಣ 2 ಅವರಲ್ಲಿ ಹಾಕ್ಕೊಟ್ಬಿಡ್ತೀನಿ. ಹಿಂಗೆಲ್ಲ ಕತೆ ಇದೆ. ಹೋಗಿ ಅಣ್ಣ, ರಾಮನಗರದ ಬ್ಯೂಟಿ ನೋಡಿ, ಮಸ್ತಾಗೈತೆ ನಮ್ಮ ರಾಮನಗರದಲ್ಲಿ ಎಷ್ಟು ಬೆಟ್ಟಗಳೈತೆ ಅಂದರೆ ಲೆಕ್ಕನೇ ಇಲ್ಲ ರಾಮನಗರದಲ್ಲಿರೋಷ್ಟು ಬೆಟ್ಟ. ಬಟ್ ಎಲ್ಲದಕ್ಕೂ ಕೆಲವೊಂದು ಬೆಟ್ಟಗಳಿಗೆ ದಾರಿ ಐತೆ, ಕೆಲವೊಂದು ಬೆಟ್ಟಗಳಿಗೆ ದಾರಿ ಇಲ್ಲ ಮೇಲೆ ಹೋಗೋದಕ್ಕೆ. ರಾಮನಗರದ ಬೆಟ್ಟಗಳಿಗೆ ಫೇಮಸ್. ನಾನು ಹೋಗಿದ್ದು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಕ್ಯಾಶ್ಲೆಸ್ ಇರಲಿಲ್ಲ. ಅಂದರೆ ಫಸ್ಟು ನಾನು ಪೇ ಮಾಡಬೇಕಿತ್ತು. ಗಾಡಿ ರಿಪೇರ್ ಆದಮೇಲೆ ಫಸ್ಟು ನಾನು ಪೇ ಮಾಡಬೇಕು, ಆಮೇಲೆ ಇನ್ಶೂರೆನ್ಸ್ ಅವರು ನನಗೆ ಪೇ ಮಾಡ್ತಾರೆ. ಆ ಥರ ಇದ್ದಿದ್ದು. ಕೆಲವೊಂದು ಶೋರೂಮಲ್ಲಿ ಈ ಥರ ಇರುತ್ತೆ, ಶೋರೂಮ್ ಅವರೇ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದು ಶೋರೂಮಲ್ಲಿ ಶೋರೂಮ್ ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ, ಕಸ್ಟಮರ್ ತಲೆಗೆ ಕಟ್ಬಿಡೋಣ ಅಂತ ಅಂದ್ಬಿಟ್ಟು ಕಟ್ಬಿಡ್ತಾರೆ. ಈ ಸ್ಕ್ಯಾಮ್ಗಳೆಲ್ಲ ಮಾಡ್ತಾರಲ್ಲ ಅಂಥ ಶೋರೂಮಲ್ಲಿ ಕಸ್ಟಮರ್ ತಲೆಗೆ ಕಟ್ಬಿಡ್ತಾರೆ, ನೀವೇ ಕ್ಲೈಮ್ ಮಾಡ್ಕೊಬೇಕು. ಬಕರನ್ ಮಗ ಸಿಗಾಕೊಂಡ್ಬಿಟ್ಟವನೆ, ಹೊಸ ಸಾಮಾನೆಲ್ಲ ಕಳಿಸ್ಕೊಂಡು ಹಳೆ ಸಾಮಾನು ಪೋಣಿಸ್ಬಿಟ್ಟು 10,000 ರೂಪಾಯಿ ಬಿಲ್ ರೆಡಿ ಮಾಡ್ಬಿಡಿ. ಬಿಲ್ ಪೇ ಮಾಡೋಣ ಅಂತ ಹೋದರೆ ಕ್ರೆಡಿಟ್ ಕಾರ್ಡ್ ಕೊಟ್ಟರೆ ಬಿಲ್ ಪೇ ಮಾಡೋದಕ್ಕೆ ಕ್ರೆಡಿಟ್ ಕಾರ್ಡ್ದು ಪ್ರೋಸೆಸಿಂಗ್ ಚಾರ್ಜು ಕಸ್ಟಮರ್ ಹತ್ರ ಕೇಳ್ತಾರೆ. ನನಗೆ ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದರೆ, ನಿಮ್ಮ ಈ ಥರದೆಲ್ಲ ಇದಾರೆ ಜನ. ಅವ್ರದ್ದೇ ಶೋರೂಮಲ್ಲಿ ಗಾಡಿ ತೊಗೊಂಡಿದ್ದೀನಿ, ಅವ್ರದ್ದೇ ಶೋರೂಮ್ ಅವ್ರು ಇನ್ಶೂರೆನ್ಸ್ ಮಾಡಿಸ್ಕೊಟ್ಟವ್ರೆ. ಮತ್ತು ಇನ್ಶೂರೆನ್ಸ್ಗೆ ಆ ಶೋರೂಮ್ಗೆ GST ಅಪ್ರೂವಲ್ ಇಲ್ಲ ಅಂತ. ಇದು ಅಟ್ಯಾಕ್ ಕೇಸ್ ಅಲ್ಲ, ಆಕ್ಸಿಡೆಂಟ್ ಕೇಸು. ಮೊದಲು ಗಾಡಿ ಏನಾಗಿದೆ ಹೋಗಿ ಚೆಕ್ ಮಾಡಿ ಇಟ್ಟು ಲಿಸ್ಟ್ ಹಾಕೊಂಬನ್ನಿ. ಅಂದರೆ ಇನ್ಶೂರೆನ್ಸ್ ಅವರು GST ಕ್ಲೈಮ್ ಮಾಡಬೇಕು. ಈಗ ಫಸ್ಟ್ ನಾನು ಕಟ್ಟಿರ್ತೀನಿ, ಅದು ಗೌರ್ಮೆಂಟ್ಗೆ ಹೋಗಿರುತ್ತೆ. ಈಗ ಇನ್ಶೂರೆನ್ಸ್ ಅವ್ರು ಕ್ಲೈಮ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ಆ ಶೋರೂಮ್ GST ನಂಬರ್ ಹಾಕಿ, ಈ ನಂಬರಿಂದ ಇಷ್ಟು GST ಪೇ ಆಗಿದೆ, ಈ ಇನ್ಶೂರೆನ್ಸ್ ಅಮೌಂಟು GST ಅಮೌಂಟು ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡ್ತಾರೆ, GST ಕಟ್ಟಬೇಕಾದ್ರೆ ಅವರು ಲೆಸ್ ಮಾಡ್ತಾರೆ ಅದನ್ನು.
ಸೊ ಇವ್ರದ್ದು ಶೋರೂಮಲ್ಲಿ GST ಸರಿ ಕಟ್ಟಿಲ್ಲ ಅನಿಸುತ್ತೆ, ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ಶೂರೆನ್ಸ್ ಕಂಪನಿಯಿಂದ ಈ GST ನಂಬರ್ಗೆ GST ಅಪ್ರೂವಲ್ ಇಲ್ಲ, ಅದಕ್ಕೋಸ್ಕರ ಆ GST ಅಮೌಂಟನ್ನು ಇನ್ಶೂರೆನ್ಸಲ್ಲಿ ಕ್ಲೈಮ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕ್ಲೈಮ್ ಮಾಡಿಲ್ಲ. ಮತ್ತು ಪ್ರೋಸೆಸಿಂಗ್ ಚಾರ್ಜು ಅದು ಏನೇನೋ ಚಾರ್ಜಸ್ ಎಲ್ಲ ಲೆಸ್ ಮಾಡಿ ಬರೀ ನನಗೆ ಕೊಟ್ಟರು. ಈ ಇನ್ಶೂರೆನ್ಸ್ ಸ್ಕ್ಯಾಮು ಬರೀ ರಾಯಲ್ ಎನ್ಫೀಲ್ಡ್ ಒಂದೇ ಅಂತಲ್ಲ, ಎಲ್ಲ ಕಡೆ ಇದೇ ಮಾಡ್ತಾರೆ. ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡ್ತಾನೆ ಇರ್ತಾರೆ. ಎಲ್ಲಿವರೆಗೆ ಟೋಪಿ ಹಾಕಿಸ್ಕೊಳ್ಳೋರು ಇರ್ತಾರೋ ಅಲ್ಲಿವರೆಗೆ ಟೋಪಿ ಹಾಕುವವರು ಇದ್ದೇ ಇರ್ತಾರೆ. ನಾವು ಯಾವುದೇ ಒಂದು ಗಾಡಿ ತೊಗೊಬೇಕಾದ್ರೆ ಆ ಗಾಡಿ ಮೇಲೆ ಒಂದು ಫೀಲಿಂಗ್ ಇರುತ್ತೆ. ಆ ಗಾಡಿಗೆ ಇಷ್ಟ ಆಗಿ ಇಂಥದ್ದೇ ಗಾಡಿ ತೊಗೊಬೇಕು ಅಂತ ಅಂದ್ಬಿಟ್ಟು ದುಡ್ಡು ಕೂಡಿಟ್ಟು ಕೆಲ್ಸಕ್ಕೆ ಹೋಗಿ ಸೇವಿಂಗ್ಸ್ ಮಾಡಿ EMI ಹಾಕ್ಸಿ EMI ಕಟ್ಕೊಂಡು ಹೋಗ್ತಾ ಗಾಡಿ ತಗೊಳ್ತೀವಿ. ಹುಡುಗರಿಗೆ ಗಾಡಿನೇ ಒಂಥರ ಲವ್ವರ್ ಇದ್ದಂಗೆ, ಒಂದು ಎಮೋಷನ್ ಇರುತ್ತೆ ಗಾಡಿ ಮೇಲೆ. ಯಾವುದೇ ಹುಡುಗರಿಗಾಗಲಿ ಒಂದು ಬೈಕ್ ಮೇಲೆ ಒಂದು ಎಮೋಷನ್ ಇರುತ್ತೆ. ಬಟ್ ಈ ರಾಯಲ್ ಎನ್ಫೀಲ್ಡ್ ಅವರು ನಮ್ಮ ಎಮೋಷನ್ ಜೊತೆನೇ ಆಟಗಳು ಆಡ್ತಾವ್ರೆ. ಆ ಎಮೋಷನ್ಗೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಅವರು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?